ಗೈಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತಿನ ವ್ಲಾಗಲ್ಲಿ ಆ್ಯಕ್ಚುಲಿ ಮನೆಗೆ ನಾನು ಹೇಳಿದೆ ಕೊಳಾಯಿ ಎಲ್ಲ ತಂದಿಲ್ಲ ಅಂತ ಹೇಳಿ. ಇವತ್ತು 3 ಮನೆಗೂ ಕೊಳಾಯಿ ಎಲ್ಲ ತೊಗೊಂಬರೋಣ ಅಂತ ಹೇಳಿ ಈಗ ಇನ್ನೇನು ಹೊರಟಿದ್ದೀವಿ. ಸೊ ಟೈಮಿಂಗ್ಸ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾರೋ ಟೈಮಿಂಗ್ಸ್ ಬಂದು ಆಲ್ರೆಡಿ 12:30 ಆಗಿದೆ. ಈಗ ಹೋಗಬೇಕು. ಲೋಕಿ ಹೊರಗಡೆ ಕಾಯ್ತಾ ಇದ್ದಾನೆ. ಯಾವ ಅಂಗಡಿಗೆ ಏನು ನಾವು ಆಲ್ಮೋಸ್ಟ್ ಒಂದು 2-3 ಕಡೆ ದೂರ ಹೋಗಿದ್ವಿ, ಬಟ್ ಪ್ರೈಸ್ ಏನು ಅಷ್ಟು ಡಿಫ್ರೆನ್ಸ್ ಇರಲಿಲ್ಲ. ಆಮೇಲೆ ನಾನು ಎಲ್ಲ ಐಟಮ್ಸ್ನೂ ಕೂಡ ಬೆಂಗಳೂರಲ್ಲೇ ತೊಗೊಂಡು ಬಂದಿದ್ದು, ಅಂದರೆ ಎಲೆಕ್ಟ್ರಿಕ್ ಐಟಮ್ಸ್ ಆಗಿರ್ಬೋದು ಅಥವಾ ಫ್ಯಾನ್ಸು ಈ ಥರದ್ದೆಲ್ಲ ಅಲ್ಲಿಂದನೇ ತೊಗೊಂಡು ಬಂದಿದ್ದು. ಇದು ಒಂದು ಯಾಕೆ ಇಲ್ಲಿ ತೊಗೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಂದರೆ ನಾನೀಗ ಏನು ಗಂಡಸಿಲ್ಲಿ ಅಲ್ವಾ ನಾವು, ನಮ್ಮ ಊರಲ್ಲೇ ಯಾಕೆ ತೊಗೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಂದರೆ ನಮ್ಮ ಮನೆಗೆ ನಾನು ಸ್ವಲ್ಪ ಎರಡು ಮಿಕ್ಸ್ ಇರೋದು, ಅಂದರೆ ಬಿಸಿನೀರು ತಣ್ಣೀರು ಕೊಳಾಯಿ ಎರಡು ಒಟ್ಟಿಗೆ ಬರುವಂಥದ್ದನ್ನು ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಏನಾದರೂ ಬೆಂಗಳೂರಿಂದ ತಂದರೆ ಅಕಸ್ಮಾತ್ ಇಂಚಸ್ ಎಲ್ಲ ಚೇಂಜ್ ಆಗಿಬಿಟ್ರೆ ಒಂದು ಸ್ವಲ್ಪ ಡಿಫ್ರೆನ್ಸ್ ಆದ್ರೂ ನಾನು ತಿರ್ಗಾ ರಿಟರ್ನ್ ಹೋಗಿ ಬೆಂಗಳೂರು ಕೊಡೋಕ್ಕಾಗಲ್ಲ. ಅಲ್ಲಿಗೂ ಇಲ್ಲಿಗೂ ಆಲ್ಮೋಸ್ಟ್ ಒಂದು 150ರಿಂದ 200 ರೂಪಾಯಿ ಡಿಫ್ರೆನ್ಸ್ ಇದೆ. ಸೊ ನಾನು ಮತ್ತೆ ಬೆಂಗಳೂರಿಗೆ ಹೋಗಿ ಬರ್ತೀನಿ ಅಂದರೆ ಕಾರಲ್ಲಾದ್ರೂ ಅಷ್ಟೇ ದುಡ್ಡು ಖರ್ಚಾಗುತ್ತೆ. ಇನ್ನು ಬಸ್ಸಲ್ಲಿ ಹೋಗ್ತೀನಿ ಅಂದರೂ ಹೋಗೋಕೆ 200, ಬರೋಕೆ 200, 400 ಅಲ್ಲೇ ವೇಸ್ಟ್ ಆಗುತ್ತೆ. ಸೊ ಆ ಕ್ಯಾಲ್ಕುಲೇಟ್ ಮೇಲೆ ಅದನ್ನು ಇಲ್ಲೇ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಬಾಡಿಗೆ ಮನೆಗಳಿಗೆ ಯಾವ್ದು ಹಾಕಿಸ್ತಾ ಇದ್ದೀನಿ, ಮತ್ತು ನಮ್ಮ ಮನೆಗೆ ಯಾವುದ್ಯಾವ್ದು ತೊಗೊತೀನಿ, ಅಡುಗೆ ಮನೆಗೆ ಯಾವ್ದು ತೊಗೊತೀನಿ ಅಂತ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಕೆಲವ್ರು ಅಂದ್ಕೊಬೋದು ಇದೆಲ್ಲ ಯಾಕೆ ಅಂತ. ಸೊ ಕೆಲವ್ರಿಗದು ಅಂದರೆ ಸ್ಕೋಪ್ ಅಂತ ಅಂದ್ಕೊಂಡಿರ್ಬೋದು, ಬಟ್ ಇನ್ನು ಎಷ್ಟೊಂದು ಜನಕ್ಕೆ ಯೂಸ್ಫುಲ್ ಆಗಿರುತ್ತೆ. ಹೊಸ್ದಾಗಿ ಮನೆ ಕಟ್ತಿರೋರಿಗೆ ಯಾವ ಥರ ತೊಗೋಬೇಕು ಏನು ಅನ್ನೋದು ಒಂದು ಐಡಿಯಾ ಬರುತ್ತೆ. ಈಗ ನಾವು 4 ಜನ ನೋಡಿದ ಮೇಲೇ ನಮಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿರೋದು. ಸೊ ನನಗೆ ವ್ಲಾಗಲ್ಲಿ ನನ್ನ ಸಬ್ಸ್ಕ್ರೈಬರ್ಸು ನನ್ನ ಕೇಳ್ತಾನೆ ಇರ್ತಾರೆ, ನಾನು ಯಾವುದಾದ್ರೂ ಶೇರ್ ಮಾಡಿದ್ರೆ. ಸೊ ಅವ್ರಿಗೆಲ್ಲೋ ಒಂದು ಕಡೆ ಯೂಸ್ ಆಗ್ಬೋದು ಅನ್ನೋದಷ್ಟೇ, ಅದನ್ನು ಬಿಟ್ಟು ಬೇರೆ ಇನ್ಯಾವ ಥರದ್ದು ಇಲ್ಲ. ಸೊ ಬನ್ನಿ ಇವಾಗ ಹೋಗಿ ಯಾವುದೇ ತೊಗೊಳ್ತೀನಿ ಏನು ಅನ್ನೋದನ್ನು ಶೇರ್ ಮಾಡ್ತೀನಿ. ಇನ್ನು ರಿತಿಕ್ಷಾ ಆ್ಯಕ್ಚುಲಿ ಮನೇಲೇ ಇದ್ದಾಳೆ. ರಿತಿಕ್ಷಾ ಏನಕ್ಕೆ ವಾಟರ್ ಮಿಲನ್ನ ಸೊ ಹಣ್ಣು ತಿನ್ಕೊಂಡಿರ್ತೀನಿ ಅಂತ ಹೇಳಿದ್ದಾಳೆ. ಇಲ್ಲೇ ಅಲ್ವಾ ಪಕ್ಕದಲ್ಲೇ, ಸೊ ಹಾಗಾಗಿ ಹೋಗಿ ಬರ್ತೀನಿ. ಏನು ಹಣ್ಣು ಕಟ್ ಮಾಡಿಕೊಡ್ಲಾ? ಹಾಂ, ನೀನೇ ಕಟ್ ಮಾಡ್ಕೊಳ್ತೀಯ. ಏನು ತಿನ್ನೋಕ್ಕೆ? ಸರಿ, ಜಾಸ್ತಿ ಕೆಮ್ಮಾಗುತ್ತೆ. ಹಾಂ, ಲೈಟೆಲ್ಲ ಆಫ್ ಮಾಡ್ಕೊ ಆಮೇಲೆ. ಸೊ ಬನ್ನಿ ಗೈಸ್ ಹೋಗೋಣ. ಇನ್ನು ನಾವು ಹೋಗಿದ್ದು ನಮ್ಮ ಮನೆ ಹತ್ರನೇ ಶ್ರೀ ವಿನಾಯಕ ಟೆಂಡರ್ಸ್ ಅಂತ. ಹೋಗಿದ ತಕ್ಷಣ ಆ್ಯಕ್ಚುಲಿ ನಾವೊಂದು ಸ್ವಲ್ಪ ಎಲ್ಲ ಚೆಕ್ ಮಾಡ್ಕೊಂಡ್ವಿ. ಚೆಕ್ ಮಾಡ್ಕೊಂಡಾದ್ಮೇಲೆ ಇನ್ನು ಅವರು ಕೂಡ ಡೆಫಿನೇಷನ್ ಕೊಡ್ತಾ ಇದ್ದಾರೆ. ಸೊ ಬನ್ನಿ ಅವರು ಏನೇನು ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳೋಣ. ಹೇಳ್ರಿ. ಇದು 900 ಚಿಲ್ಲರೆ. ಹಾಂ, ಇನ್ನೊಂದು ಯಾವ ರೇಟಿಂದ ಸ್ಟಾರ್ಟ್ ಇದೆ? ಮಿನಿಮಮ್ 930ರಿಂದ. ಅದು ಬಿಟ್ಟರೆ ಅದರಿಂದ ಶುರು ನಿಮಗೆ ಬ್ರಾಸು. ಅದೆಷ್ಟು ಲೋಕಿ ಇಟ್ಕೊಂಡಿದ್ದಾರಲ್ಲ ಫೈಬರು? ಅದು 1800. ಒಂದರ ಕಂಪ್ನಿದು 1800 ಆ ಕಂಪ್ನಿದು. ಇದರಲ್ಲಿ ಕಮ್ಮಿ ಆ ಕಡೆ ಪ್ಲಾಸ್ಟಿಕ್ ಇದೆಯಲ್ಲ ಅವೆಲ್ಲ ಎಷ್ಟು? ಅದು 700 ಚಿಲ್ಲರೆ ಕಿಚನ್ದು. ಅದು 250. ಹಾಂ, ಆಮೇಲೆ ಆ ವಾಲ್ ಮಿಕ್ಸರ ಇದರಲ್ಲಿ ಈ ಥರ ಸ್ಟೀಲ್ ಕೊಳಾಯಿ ಇದಾ? ಹಾಂ, ಇದು 700 ಚಿಲ್ಲರೆ. ಈಗ ಮೋಸ್ಟ್ ಏ ಅದರಲ್ಲಿ ಬೇಸಿಕ್ ಇದೆಯಲ್ಲ 250ಇಂದನೂ ಇದೆ. ಆ ಬೇಸಿಕ್ ಆ ಥರ ಎಲ್ಲ ಇಲ್ಲ, ನಿಮಗೆ ಫುಲ್ ಬ್ರಾಸೇ ಕೊಡೋದು, ಒರಿಜಿನಲ್ ಕಾಪರ್. ಯಾವ್ದು ಕಾಪರ ಮನುಷ್ಯನೇ ಒರಿಜಿನಲ್ ಇಲ್ಲ. ಆ ಥರ ಅಲ್ಲ, ಅಂದರೆ ನಿಮಗೆ ಫುಲ್ ನೊರೆ ಥರ ಎಲ್ಲ ನೀರು ಬಿಡೋಂಗೆ ಎಲ್ಲ. ನಿಮ್ಮ ಮನೆಯದೆಲ್ಲ ಇದೇ ಕೊಡೋದು, ಇದೇ ಶೇಪ್ ಬಿಡೋದು. ಈಗ ನಮ್ಮ ಮನೆಗೆ ಇದ್ರಲ್ಲಿ ಕೊಡಿ, ಬಾಡಿಗೆ ಮನೆಯವ್ರಿಗೆಲ್ಲ ಫೈಬರಲ್ಲಿ ಕೊಟ್ಟು. ಆ ಥರ ಅಂದರೆ ಇದು ಏನಂದರೆ ನಿಮಗೆ ಇದ್ರ ಕಮ್ಮಿ ಸಿಗುತ್ತೆ, ಚೆನ್ನಾಗಾಗಲ್ಲ. ಅದು ಕಮ್ಮಿದೆ ಕೊಡ್ರಿ ಕಿಚನಿಗೆ. ಒಳಗಡೆ ರೆಸ್ಟ್ ಬರುತ್ತೆ, ರೆಸ್ಟ್ ಬಂದರೆ ಅದು ಹೋಗ್ಬೇಕ, ವ್ಯಾರಂಟಿ ಸಿಗಲ್ಲ. ಇದು ವ್ಯಾರಂಟಿ ಸಿಗುತ್ತೆ, ಅದಕ್ಕೋಸ್ಕರ ಇದು ಕೊಡೋದು. ನೋಡಿದ್ರಲ್ಲ ಒಂದೊಂದು ಕೊಳಾಯಿ ರೇಟು ಎಷ್ಟು ಅಂತ ಹೇಳ್ತಾರೆ ಅಂತ. ಇನ್ನು ಕೊಳಾಯಿ ಎಲ್ಲ ಫೈನಲ್ ಆದಮೇಲೆ ಇಲ್ಲಿ ನೋಡ್ತಿರ್ಬೋದು, ಇದು ಬಚ್ಚಲಲ್ಲಿ ಬಟ್ಟೆ ಹಾಕೋಕ್ಕೆ ಅಂತ. ಸೊ ಇದು ಕೂಡ ಒಂದೊಂದು ರೇಟ್ ಹೇಳ್ತಾಯಿದ್ರು. ಸೊ ನಮ್ಗೆ ಇವಾಗ ಸದ್ಯಕ್ಕೆ ಅದು ಬೇಡ ಅಂತ ಅನ್ನಿಸ್ತು, ಯಾಕೆಂದರೆ ಬಜೆಟು ಕೂಡ ನೋಡ್ಕೋಬೇಕಲ್ಲ. ಆಗಲೇ ನಾನು ಹೇಳ್ದಂಗೆ ಇದೇ ಫೈಬರ್ ನಾನು ಬಾಡಿಗೆ ಮನೆಯವ್ರಿಗೆ ತೊಗೊಳ್ತಾ ಇರೋದು. ಸೊ ಇನ್ನು ಎಲ್ಲ ತೊಗೊಂಡಾದ್ಮೇಲೆ ಫೈನಲಿ ಲೋಕಿ ಕೂಡ ಬಿಲ್ ಹಾಕ್ಸ್ತಾಯಿದ್ದ. ಬಿಲ್ ಹಾಕ್ಸ್ಬೇಕಾದ್ರೂ ಗೊತ್ತಾಯಿದೆಯಲ್ಲ, ಸ್ವಲ್ಪ ಬಾರ್ಗಿಂಗ್ ಮಾಡೋಣ ಅಂತ ಹೇಳಿ ಮಾಡಿಸ್ತಾಯಿದ್ರು. ಅವರು ಕೂಡ ನಮ್ಮನ್ನು ರೇಗಿಸ್ತಾಯಿದ್ರು.
ಆ್ಯಕ್ಚುಲಿ ಹೋಗಿದ್ದು 2 ಗಂಟೆಗೆ, ಬಟ್ ನಾವೆಲ್ಲ ತೊಗೊಂಡು ನೋಡ್ಕೊಂಡು ಬರೋಷ್ಟರಲ್ಲೇ 5 ಗಂಟೆ ಆಗಿಬಿಟ್ಟಿತ್ತು. ಇನ್ನು ಅವರು ಕೂಡ ಅಷ್ಟೊಂದು ಬಾರ್ಗಿಂಗ್ ಮಾಡಬೇಡಿ ಅಂತ ಹೇಳ್ತಾಯಿದ್ರು. ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ಬಾರ್ಗಿಂಗ್ ಮಾಡಿ ಡಿಸ್ಕೌಂಟ್ ಪ್ರೈಸ್ ಹಾಕಿದ್ರು. ಇನ್ನು ಅಲ್ಲಿಂದ ಮನೆಗೆ ಬಂದು ಕಂಟಿನ್ಯೂ ಮಾಡ್ತೀನಿ ಗೈಸ್. ಈಗಷ್ಟೇ ಎಲ್ಲ ಐಟಮು ತೊಗೊಂಡು ಇಲ್ಲೇ ಇಟ್ಟಿದ್ದೀನಿ. ಈಗ ರಿತೀಕ್ಷಾ ಚೆಕ್ ಮಾಡ್ತಾ ಇದ್ದಾಳೆ. ಸೊ ಯಾವ್ದ್ಯಾವ್ದು ತಂದಿದ್ದೀನಿ ಏನೇನು ಅಂತ ಹೇಳ್ತೀವಿ. ನಾವು ಹೋಗಿದ್ದು ಆಲ್ಮೋಸ್ಟ್ 1:15 ಹೋಗಿದ್ವಿ. ಈಗ ಟೈಮಿಂಗ್ಸ್ ಬಂದು 5 ಗಂಟೆ ಆಗಿದೆ. ಮನೆ ಕೊಳಾಯಿಸೂ ಇಷ್ಟೊಂದು ರೈಟ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅಷ್ಟು ಕಾಸ್ಟ್ಲಿ ಆಗ್ತಾನೆ ಇರುತ್ತೆ. ಸೊ ಒಂದರಲ್ಲಿ ಸೇವ್ ಮಾಡೋಣ ಅಂತ ಹೋದ್ರು ಇನ್ನೊಂದು ಏನಾದರೂ ಒಂದು ಕಾಸ್ಟ್ಲಿ ಆಗ್ತಾನೆ ಇರುತ್ತೆ. ಸೊ ಬನ್ನಿ ಯಾವ್ದ್ಯಾವ್ದು ಎಷ್ಟೆಷ್ಟು ಅನ್ನೋದನ್ನು ಈಗ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಅಟ್ಲೀಸ್ಟ್ ಅದರಿಂದ ಒಂದು 4 ಜನಕ್ಕಾದರೂ ಹೆಲ್ಪ್ ಆಗ್ತಾ ಇರುತ್ತೆ ಅಂತ ಅಷ್ಟೇ. ಬನ್ನಿ ಇರಮ್ಮ ನಾನು ನೋಡ್ಕೊಂಡು ಹೇಳ್ತೀನಿ. ಸರಿ, ಇದು ಬಂದು ಟೇಪು ಕೊಳಾಯಿಗೆಲ್ಲ ಈ ಇಂಚಸ್ ಹಿಂದೆ ಸುತ್ತಾರಲ್ಲ ಅದು. ಸೊ 15 ಬರೆದಿದ್ದಾರೆ. ಒಂದು ಬಾಕ್ಸ್ ಫುಲ್ಲು ತೊಗೊಂಡು ಬಂದಿದ್ದೀನಿ. ಇನ್ನು ಈ ಕೊಳಾಯಿ ತೋರಿಸ್ಬಿಡ್ತೀನಿ ರೀ. ಕೊಳಾಯಿ ಒಂದು ತೋರಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಅನಿಸುತ್ತೆ. ಇದು ಬಂದು ಈ ಥರ ಫೈಬರ್ ಕೊಳಾಯಿ ತೊಗೊಂಬಂದಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಬಾಡಿಗೆ ಮನೆಯವ್ರಿಗೆಲ್ಲ ಸ್ಟೀಲ್ ಹಾಕಿದ್ರೆ ಅವ್ರು ಖಾಲಿ ಮಾಡಬೇಕಾದ್ರೆ ಮತ್ತೆ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಕೇಳಬೇಕಾಗತ್ತೆ. ಹಾಗಾಗಲ್ಲ. ಇದರಲ್ಲಿ ಯಾವುದೇ ರೀತಿ ಆ ಥರ ಗಲೀಜು ಮಾಡೋಕ್ಕಾಗಲ್ಲ. ಹಾಗಾಗಿ ಇದು ಬಂದು ಸೊ ಒಂದು ಕೊಳಾಯಿ ಕಾಸ್ಟು 280 ರೂಪಾಯಿ, 350 ರೂಪಾಯಿ ಆಫ್ಟರ್ ಡಿಸ್ಕೌಂಟು 280ಗೆ. ಈ ಕೊಳಾಯಿ ಬಂದು 10 ಪೀಸ್ ತೊಗೊಂಡು ಬಂದಿದ್ದೀನಿ. ಈ ಥರ ಅಂದರೆ ಒಂದು ಮನೆಗೆ 3 ಕೊಳಾಯಿ, ಬಿಸಿನೀರಿಗೊಂದು, ತಣ್ಣೀರಿಗೊಂದು, ಸೋಲಾರ್ದೊಂದು. ಸೊ ಹಾಗಾಗಿ ಇದನ್ನು 10 ಪೀಸ್ ತೊಗೊಂಡು ಬಂದಿದ್ದೀನಿ. ಇನ್ನು ಅದಾದಮೇಲೆ ಇದೆಲ್ಲ ಸ್ಕ್ರೂದು ಒಂದು ನಿಮಿಷ. ಇದು ಬಂದು ಸಿಂಕ್ಗೆ, ಇಲ್ಲಿ ನೋಡ್ತಿರ್ಬೋದು ನೀವು, ಸಿಂಕ್ಗೆ 3 ಮನೆಗೆ 3 ತೊಗೊಂಡು ಬಂದಿದ್ದೀನಿ. ಇದು ಒಂದು ಬಂದು ಸಿಂಕ್ ಪೈಪು ಮತ್ತು ಇದು ಸೇರಿಸಿ ಒಂದು ಬಂದು 300 ರುಪೀಸು, ಬಟ್ ವಿತ್ ಪೈಪು. ಸೊ 3 ಮನೆಗೆ 3 ತೊಗೊಂಡು ಬಂದಿದ್ದೀನಿ. ಇನ್ನು ಆಗಲೇ ಹೇಳಿದೆ ಇದು ಕೊಳಾಯಿ 10 ಅಂತ ಹೇಳಿ, 10 ಇಲ್ಲೇ ಇದೆ. ಸೊ 10 ಕೊಳಾಯಿ ತೊಗೊಂಬಂದಿದ್ದೀನಿ, 10 ಇಲ್ಲೇ ಇದೆ. ಇನ್ನು ಇದೆಲ್ಲ ಬಂದು ನಿಮಗೆ ಗೊತ್ತಾಯಿದೆ, ಬಚ್ಚಿಲಲ್ಲಿ ಹಾಕ್ತಾರಲ್ಲ ಆ ಜಾಲ್ರಿ. ಆಮೇಲೆ ಇದು ಈ ಥರ ಸೆಂಟ್ರ್ ರೌಂಡ್ ಇರೋದು ಬಂದು ಸಿಂಕ್ ಜಾಲ್ರಿ. ಇದೂ ಅಷ್ಟೇ 9 ಇದೆ, ಪ್ಲಸ್ ಮೇಲ್ಗಡೆ ಟೆರೆಸ್ ಒಂದು ಸೇರಿ ಇದು 10 ತೊಗೊಂಡು ಬಂದಿದ್ದೀನಿ. ಅದಾದಮೇಲೆ ಇನ್ನು ಇದರಲ್ಲಿರೋದೆಲ್ಲ ಇದೆಲ್ಲ ಈ ಕೊಳಾಯಿ ಹಾಕೋದಕ್ಕೆ ಹಿಂದೆ ಈ ಥರ ಹಿಂದೆ ಇಲ್ಲ ಹಾಕಿರ್ತಾರಲ್ಲ, ಇದು ನಾನು ಪ್ಲಾಸ್ಟಿಕ್ ಬೇಡ ಸ್ಟೀಲ್ದು ಇರಲಿ ಅಂಥೇಳಿ ಸ್ಟೀಲ್ದು ತೊಗೊಂಡಿದ್ದೀನಿ. ಅದೇನು 10 ಕೊಳಾಯಿ ತೊಗೊಂಡಿದ್ದೀನೋ 10 ಮನೆಗೆ 10 ತೊಗೊಂಡಿದ್ದೀನಿ. ಇನ್ನು ಅದಾದಮೇಲೆ ಇದು ಬಂದು ಸೊ ಫಿಲ್ಟ್ರು ಹಾಕ್ಸಿರ್ತೀವಲ್ಲ ಅದು, ಫಿಲ್ಟ್ರ್ ಹಾಕ್ಸಿರ್ತೀವಲ್ಲ ಅದು, ಇದು 3 ಮನೆಗೆ ಫಿಲ್ಟ್ರ್ ಹಾಕ್ಸಿರೋದ್ರಿಂದ ಇದನ್ನು 3 ತೊಗೊಂಡು ಬಂದಿದ್ದೀನಿ. ಅದಾದಮೇಲೆ ಸೊ ಇದು ಏನು ಅಂತ ಹೇಳ್ಬಿಡ್ತೀನಿ. ಇದು ಶವರ್ದು ಆ್ಯಕ್ಚುಲಿ ಪೈಪು ಇಲ್ಲಿ ನೋಡ್ತಿರ್ಬೋದು. ಶವರ್ದು ಲೆಂತ್ ತಂದಿದ್ದೀನಿ. ಇನ್ನೊಂದು ಶಾರ್ಟ್ ಇತ್ತು, ಆ ಶಾರ್ಟ್ ಇರೋದಾದರೆ ನಮಗೆ ಹಿಂಗೆ ಗೋಡೆಗೆ ಇಷ್ಟಕ್ಕೆ ಟಚ್ ಆಗಿರುತ್ತೆ, ನೀರು ಬರಲ್ಲ. ಸೊ ಹೀಗೆ ಲೆಂತ್ ಇದ್ದರೆ ನೀರು ನಮಗೆ ಸ್ಟ್ರೈಟ್ ಬೀಳುತ್ತೆ ಅಂಥೇಳಿ ಇದನ್ನು ಒಂದು ಶವರ್ದು 1000 ರೂಪಾಯಿದು ಇತ್ತು. ಸೊ ನಾನು 700 ರೂಪಾಯಿ ತೊಗೊಂಡಿದ್ದೀನಿ. ಬಟ್ ಶವರ್ ತೊಗೊಂಡಾಗ ಈ ರಾಡ್ ಸಪ್ರೇಟು, ಶವರ್ ಸಪ್ರೇಟು. ಇದೆಲ್ಲ ಕೊಳಾಯಿ ಇದೆ. ಅದಾದಮೇಲೆ ಇದು ಅಡುಗೆ ಮನೆಗೆ ಈ ಥರ ಕೊಳಾಯಿ ತೊಗೊಂಡಿದ್ದೀನಿ. ಬಾಡಿಗೆ ಮನೆಯವ್ರಿಗೂ ಅಷ್ಟೇ. ನಮ್ಮನೆಗೆ ಸ್ಟೀಲ್ದು ತೊಗೊಂಡಿದ್ದೀನಿ. ಸೊ ಯಾಕೆ ಅಂತ ಹೇಳಿದ್ರೆ ಹಿಂದೆ ಇದ್ದರೆ ಸ್ವಲ್ಪ ಬೊಗ್ಗಿ ಪಾತ್ರೆ ತೊಳೆದ್ರೆ ಬೆನ್ನೋವು ಬರುತ್ತೆ ಅಂಥೇಳಿ 2 ಮನೆಗೆ ಈ ಥರದ್ದು ಕೊಳಾಯಿ ತೊಗೊಂಡಿದ್ದೀನಿ. ಬಾಡಿಗೆ ಮನೆಯವ್ರಿಗೆ ಸ್ಟೀಲ್ ಹಾಕ್ಸ್ಬೋದು, ಬಟ್ ಇದೆಲ್ಲ ಕಾಸ್ಟ್ಲಿ ಇರೋದ್ರಿಂದ ಗಲೀಜು ಮಾಡ್ತಾರೆ. ಎಲ್ಲರೂ ಮನೆ ಖಾಲಿ ಮಾಡಬೇಕಾದ್ರೆ ಹಾಕೋಕ್ಕಾಗಲ್ವಲ್ಲ, ಹಾಗಾಗಿ. ಇನ್ನು ಇದನ್ನು ಆಗಲೇ ಹೇಳಿದೆ, ಅದು ಶವರ್ ರಾಡು. ಇದು ಬಂದು ಶವರು. ಇದು 1700 ರೂಪಾಯಿದು ಇತ್ತು, 700 ರೂಪಾಯಿದು ಇತ್ತು. ಸೊ ಇದೇನು ಯೂಸ್ ಮಾಡಲ್ಲ, ಬಟ್ ಆದರೂ ಮಕ್ಳಿಗೋಸ್ಕರ, ಮಕ್ಳಿಗೆ ಆಟ ಆಡ್ತಾರೆ, ನನ್ನ ಮಗಳಿಗೆ ಇಷ್ಟ ಅಂತ ಹೇಳಿ ಇದನ್ನು ತೊಗೊಂಡು ಬಂದಿರೋದು ಅಷ್ಟೇ. ನಾವೇನು ಇದನ್ನು ಯೂಸ್ ಮಾಡಲ್ಲ, ಅವರಿಗೋಸ್ಕರ ಅಷ್ಟೇ. ಇದ್ರ ಕಾಸ್ಟು 700 ರುಪೀಸು. ಇನ್ನು ನಮ್ಮ ಮನೆಗೆ ಇನ್ನೊಂದು ತೊಗೊಂಡಿದ್ದೀನಿ.
ಸೊ ಇದು ಆ್ಯಕ್ಚುಲಿ ನಮ್ಮನೆಗೆ ತಗೊಂಡಿದ್ದೀನಿ ಕಿಚನಿಗೆ. ಇದು ಫ್ಲೆಕ್ಸಿಬಲ್ಲು, ನೀವು ಹೆಂಗಾದರೂ ಫ್ಲೆಕ್ಸಿಬಲ್ ಮಾಡ್ಬೋದು. ಸೊ ನನಗೆ ನಿಮಗೆಲ್ಲ ಗೊತ್ತೇ ಇದೆ, ಬಿದ್ದಿದ್ದೆ ಅಂತ ಹೇಳಿ ಅದು ಬ್ಯಾಕ್ ಪೇನ್ ಸ್ವಲ್ಪ ಜಾಸ್ತಿನೇ ಇದೆ. ಫ್ಲೆಕ್ಸಿಬಲ್ಲು ಯಾವ ಥರನಾದರೂ ತೊಗೋಬೋದು. ಆಮೇಲೆ ಇಲ್ಲಿ ಬಂದು ಇದು ಏನಾದರೂ ಡಸ್ಟು ಬೋರ್ ನೀರಾದರೆ ಗಲೀಜಿದ್ರೆ ಡೈರೆಕ್ಟಾಗಿ ನಾವು ಕ್ಲೀನ್ ಮಾಡ್ಕೋಬೋದು. ಇಲ್ಲೂ ಜಾಲರಿ ಥರ ಕೊಟ್ಟಿದ್ದಾರೆ. ಇದು 1800 1800 ರೂಪಾಯಿ. ಇದು ಚೆನ್ನಾಗಿದೆ ಅಂತ ಹೇಳಿ ನಾನು ಈ ಥರ ತೊಗೊಂಡೆ. ಇಷ್ಟೊಂದು ಕಾಸ್ಟ್ಲಿದೆಲ್ಲ ಬಾಡಿಗೆ ಮನೆಯವ್ರಿಗೆ ಹಾಕ್ಸಿದ್ರೆ ಅವರ ಒಂದು ವೇಳೆ ಏನಾದರೂ ಕೆಡಿಸಿದ್ರೆ, ಈಗ ಖಾಲಿ ಮಾಡಬೇಕಾದ್ರೆ ನಾವು ಅದ್ರದ್ದು 1800 ರೂಪಾಯಿ ಅಂತ ಹೇಳಿದ್ರೆ ಅವರು ಬೈಕೊಂತಾರೆ, ಅವ್ರಿಗೂ ರಿಸ್ಕು. ಸೊ ಅಟ್ಲೀಸ್ಟ್ ಒಂದು 400-500 ರೂಪಾಯಿದಾದರೆ ನಾವೇ ಏನಾದರೂ ಮಾಡ್ಕೋಬೋದು ಅನ್ನೋ ಇಂಟೆನ್ಷನಲ್ಲಿ ಅಷ್ಟೇ ನಾನು ಅವ್ರಿಗೆ ಆ ಥರ ತೊಗೊಂಡಿರೋದು. ಇನ್ನು ಇದು ಬಂದು ಇದು ಈ ಥರ ನಾನು ನಿನ್ನೆ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ, ವಾಶ್ ಬೇಷನ್ ತಂದಿದ್ದೀನಿ ಅಂತ. ಸೊ ಅದು ವಾಶ್ ಬೇಷನ್ಗೆ ಇದು ಸೈಡಲ್ಲಿ ಬರುತ್ತೆ ಈ ಥರ. ಸೊ ವಾಶ್ ಬೇಷನ್ಗೆ ಕೈ ತೊಳ್ಕೊಳಕ್ಕೆ ಈ ಥರದ್ದು ತೊಗೊಂಡಿದ್ದೀನಿ. ಎಲ್ಲ ಆಲ್ಮೋಸ್ಟ್ ನಾನು ಫೈಬರಲ್ಲೇ ತೊಗೊಂಡಿದ್ದೀನಿ, ಯಾಕೆಂದರೆ ಸ್ಟೀಲಲ್ಲಿ ಹೋದರೆ ತುಂಬ ಕಾಸ್ಟ್ಲಿ ಇದೆ. ಸೊ ಹಂಗಾಗಿ ಇನ್ನೂ ನಮ್ಮನೆ ಬಜ್ಜಿನ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ. ಮೆನೋರಾ ಅನ್ನೋ ಕಂಪನಿದು ಇದು. ನಾನು ಹೇಳಿದ್ನಲ್ಲ, ಕೆಳಗಡೆ 2 ಮನೆಗೂ ಕೂಡ ಫೈಬರಲ್ಲೇ ತಂದಿದ್ದೀನಿ. ಇನ್ನು ನಮಗೆ ತಂದಿರೋದು ತೋರಿಸ್ತೀನಿ ನೋಡಿ. ಮೆನೋರಾ ಕಂಪ್ನಿದು ಇದು ಬಚ್ಚಲಿಗೆ ನಾನು ಈ ಥರ ತೊಗೊಂಡಿದ್ದೀನಿ. ಇದ್ರ ಕಾಸ್ಟ್ ಬಂದು 3700 ರೂಪೀಸು. ಒಂದು ಹಾಟ್ ವಾಟರು ಮತ್ತು ಇದು ಕೋಲ್ಡ್ ವಾಟರ್ ಬರೋದು. ಇದು 2 ಮಿಕ್ಸ್ ಮಾಡ್ಕೊಳೋ ಥರದ್ದು ಇದು ಕೊಳಾಯಿ. ಸೊ ಈ ಥರದ್ದು ತೊಗೊಂಡಿದ್ದೀನಿ ನಮ್ಮನೆಗೆ. ಇದು ತುಂಬ ಕಾಸ್ಟ್ಲಿ ಆಯಿತು, ಬಟ್ ಕ್ವಾಲಿಟಿ ಚೆನ್ನಾಗಿದೆ. ಇದರಲ್ಲಿ ನಾನು ಹೇಳ್ದಂಗೆ ಫೈಬರ್ದು ತೊಗೊಂಡಿದ್ರೆ ಇದರಲ್ಲಿ 1500, ಇದು 3000. ಬಟ್ ನಾನು ಅವರಿಗೆಲ್ಲ ಸಿಂಗಲ್ದೇ ನೀವು ನೋಡೋದಲ್ಲ, ಈ ಥರದ್ದು ಬಿಸಿನೀರ್ದು ಒಂದು ಸಿಂಗಲ್ ಕೊಳಾಯಿ ಈ ಥರ ತೊಗೊಂಡಿದ್ದೀನಿ. ಅದು ನಾನು ಆಗಲೇ ಹೇಳ್ದಂಗೆ 280 ರೂಪೀಸು. ಇದು ಒಂದು ನಿಮಿಷ ಗಾಯ್ಸ್ ಬಾಕ್ಸ್ ಬಿತ್ತು. ಇದು 3500 ರೂಪೀಸು. 3700 ಏನೋ ಹೇಳಿದ್ದಾರೆ. ಇನ್ನು ಇದೆಲ್ಲ ಇದ್ರದ್ದೇ ಫಿಕ್ಸು. ಇನ್ನು ಇದಕ್ಕೆ ಏನೇನು ಬೇಕೋ ಅದರದ್ದು ಕಂಪ್ಲೀಟ್ ಸೆಟ್ ಎಲ್ಲ ಇದರಲ್ಲೇ ಇಟ್ಟಿದ್ದಾರೆ. ಇದು ಬಂದು ವಾರಂಟಿ ಕೂಡ ಕೊಟ್ಟಿದ್ದಾರೆ, ಹಂಗಾಗಿ ಸರಿ ಇದೆ ಇರಲಿ ಅಂತ ಹೇಳಿ ತೊಗೊಂಡಿದ್ದೀನಿ. ಸೊ ಇದು ಕ್ಲೋಸ್ ಮಾಡೋಕ್ಕೆ ತಲೆನೋವು. ಸೊ ಇದು ಕಂಪನಿ ಬಂದು ನೋಡ್ತಿರ್ಬೋದು, ಮೆನೋರಾ ಅಂತ ಇದೆ. ಇದು ಚೆನ್ನಾಗಿದೆಯಂತೆ, ಹಾಗಾಗಿ ಇದನ್ನೇ ತೊಗೊಂಡಿದ್ದೀನಿ. ಇನ್ನು ಇವೆಲ್ಲ ಸಣ್ಣ ಪುಟ್ಟದ್ದು ಸ್ಕ್ರೂಸು ಮತ್ತು ಇದಕ್ಕೆ ಕಮೋಡಿಗೆ ಹಾಕೋವಂಥದ್ದು. ಅದು ಬಿಟ್ಟರೆ ಸ್ವಲ್ಪ ಕಮೋಡ್ಸ್ದು, ಆಮೇಲೆ ಇದೆಲ್ಲ ಬಂದು ಕಮೋಡ್ ಹಿಂದೆ ನೀರೆಲ್ಲ ಬರುತ್ತಲ್ಲ ಅದ್ರದ್ದು. ಸೊ ನೋಡಿದ್ರಲ್ಲ ಗೈಸ್, ಇವತ್ತಿನ ಐಟಮ್ಸ್ ಇದಿಷ್ಟು ಆಗಿದೆ. ಈಗ ತಂದಿದ್ದಾರೆ ಕೆಲಸದವ್ರು. ಆ್ಯಕ್ಚುಲಿ ಮಂಡೇ ಬರ್ತೀನಿ ಅಂತಿದ್ದಾರೆ, ನೋಡೋಣ ಏನೇನಾಗುತ್ತೆ ಅಂತ. ಈಗ ಇದನ್ನೆಲ್ಲ ಪ್ಯಾಕ್ ಮಾಡಿಟ್ಟು ಆ್ಯಕ್ಚುಲಿ ಸ್ವಲ್ಪ ಊರಿಗೂ ಕೂಡ ಹೋಗೋದಿದೆ. ಬಿಲ್ಲು ಕೂಡ ತೋರಿಸ್ತೀನಿ ಇದೆ ಇವತ್ತಿನ ಟೋಟಲ್ ಇದಿಷ್ಟಕ್ಕೆ ಎಷ್ಟಾಗಿದೆ ಅಂತ. ಯಪ್ಪ ಇಷ್ಟೊಂದು ಕಾಸ್ಟ್ಲಿ ಅನ್ನೋಷ್ಟು ಆಗಿಬಿಡುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಮನೆ ಅಂತ ಮಾಡಿದ್ಮೇಲೆ ಇವೆಲ್ಲ ಮಾಡಲೇಬೇಕಾಗುತ್ತೆ. ಬನ್ನಿ ಬಿಲ್ ಹೆಂಗಿದೆ, ಎಷ್ಟು ಹಾಕಿದ್ದಾರೆ ಅಂತ ತೋರಿಸ್ತೀನಿ. ಸೊ ನೋಡ್ತಿರ್ಬೋದು ಗೈಸ್, ಟೋಟಲ್ ಕಾಸ್ಟು 24,727 ರೂಪಾಯಿ ಆಗಿದೆ. ಸೊ ಇನ್ನೂ ಸ್ವಲ್ಪ ತರದಿದೆ, ಬಟ್ ಇಲ್ಲಿ ಇಂಟು ಹಾಕಿದಾರಲ್ಲ ಇದೆಲ್ಲ ಇನ್ನೂ ತಂದಿಲ್ಲ. ಅದು ಸ್ವಲ್ಪ ಪೆಂಡಿಂಗ್ ಇದೆ. ಅದು ಬಿಟ್ಟು 25,000 ಅಂದ್ಕೊಳ್ಳಿ. ಟೋಟಲು 24,724 ಆಗಿದೆ. ನೋಡಿದ್ರಲ್ಲ, ಟೋಟಲ್ ಇಷ್ಟಾಯಿತು. ಇನ್ನೂ ಒಂದು ಸ್ವಲ್ಪ ಇದೆ. ಸೊ ಮಧ್ಯಾಹ್ನ ಹೋದವರು ಈಗ ಸಂಜೆ 5 ಗಂಟೆ ಆಗಿಬಿಟ್ಟಿದೆ. ಇವತ್ತಿನ ಬ್ಲಾಗಲ್ಲಿ ಆ್ಯಕ್ಚುಲಿ ಪ್ಲಂಬಿಂಗ್ ಐಟಮ್ಸಿಗೆ ಮತ್ತು ಕೊಡೆ ಐಟಮ್ಸು ಇನ್ನೆಷ್ಟು ಪೆಂಡಿಂಗ್ ಇತ್ತು ಅದೆಲ್ಲ ಆಲ್ಮೋಸ್ಟ್ ತಂದಿದ್ದೀವಿ. ಇನ್ನೂ ಹೆಚ್ಚು ಕಮ್ಮಿ ಇನ್ನೂ ಒಂದು 3-4 ಸಾವಿರ ರೂಪಾಯಿ ಐಟಮ್ಸ್ ತರೋದಿದೆ. ಬಟ್ ಅದಲ್ಲಿ ಇರಲಿಲ್ಲ, ಬಟ್ ಲೇಟ್ ಆಯಿತು ಅಂತ ಹೇಳಿ ಬಿಟ್ಟು ಬಂದಿದ್ದೀವಿ. ಇನ್ನು ನಾಳೆ ನಾಡಿದ್ರಲ್ಲಿ ತರಿಸ್ಕೊಡ್ತೀನಿ ಅಂತ. ಇನ್ನು ಈ ಕೆಲಸ ಸೋಮವಾರ ಸ್ಟಾರ್ಟ್ ಮಾಡ್ತೀನಿ ಅಂದಿದ್ದಾರೆ, ಹಬ್ಬ ಮುಗಿಸ್ಕೊಂಡು.
ನೋಡಬೇಕು ಯಾವಾಗ ಬರ್ತಾರೆ ಅಂತ. ಅದನ್ನು ಹಾಕಿದಾಗಲೂ ಕೂಡ ಶೇರ್ ಮಾಡಿಕೊಡ್ತೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕೊಳಾಯಿಗೂ ಕೂಡ ಇಷ್ಟೊಂದು ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನಾನೇನು ಒಂದು ಕೊಳಾಯಿಸ್ಗೆಲ್ಲ ಫೈಬರ್ ತೊಗೊಂಡ್ರೆ ಒಂದು 10,000 to 15,000 ಅಂದ್ಕೊಂಡೆ. ಬಟ್ ನೋಡಿದ್ರೆ 25,000 ಆಗಿಬಿಟ್ಟಿದೆ. ಅದು ಸ್ಟೀಲ್ದು ಬಿಟ್ಟು ಒಂದು ಸ್ವಲ್ಪ ಜಾಸ್ತಿ. ಎರಡು ಮನೆಗೆ ಫೈಬರ್ ತೊಗೊಂಡು ಒಂದು ಮನೆಗೆ ಅಷ್ಟೇ ನಾವು ಸ್ಟೀಲಿಂದ ತೊಗೊಂಡಿರೋದು. ಆದರೂ ಇಷ್ಟೊಂದು ಆಗಿದೆ. ಈಗೆಲ್ಲ ಚೆಕ್ ಮಾಡಿ ಇನ್ನೊಂದು ಸತಿ ಕ್ರಾಸ್ ಚೆಕ್ ಮಾಡಿ ಲೋಕಿ ಎಲ್ಲ ಪ್ಯಾಕ್ ಮಾಡಿ ಇಡ್ತಾ ಇದ್ದಾರೆ. ಅದರಲ್ಲಿ ಆಲ್ರೆಡಿ 2 ಕೊಳಾಯಿ ಸ್ಟೀಲ್ ಕೊಳಾಯಿ ಹಾಕಿಲ್ಲ ನಾನು ಇವಾಗ ನಿಮಗೆ ಶೇರ್ ಮಾಡಬೇಕಾದ್ರೆ ಅದಿರಲಿಲ್ಲ. ಸೊ ಇಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಅಂತ ಎಲ್ಲ ಓಪನ್ ಮಾಡಿದಾಗಲೇ ನನಗೂ ಗೊತ್ತಾಗಿದ್ದು ಸ್ಟೀಲ್ದು ಅಲ್ಲೇ ಬಿಟ್ಟು ಬಂದಿದ್ದೀವಿ ಅಂತ. ಅವ್ರಿಗೂ ಕೂಡ ಇವಾಗ ಕಾಲ್ ಮಾಡಿ ಹೇಳಿದ್ದಾನೆ. ಒಂದೊಂದ್ಸಲಿ ಹಿಂಗಾಗುತ್ತೆ, ನಾವು ಎಷ್ಟೇ ಕೇರ್ಫುಲ್ ಆಗಿದ್ರು ಪ್ಯಾಕ್ ಮಾಡಬೇಕಾದ್ರೆ ಅಥವಾ ತೊಗೊಬರ್ಬೇಕಾದ್ರೆ ಈ ಥರ ಮಿಸ್ ಮಾಡ್ಕೊಂಡು ಬಿಡ್ತೀವಿ. ಈಗ ಅವ್ರಿಗೂ ಹೇಳಿದ್ದೀವಿ, ಅಂಗಡಿಲೇ ಇದೆ ಅಂತ ಹೇಳಿದ್ದಾರೆ. ಇನ್ನು ಅದನ್ನು ಕೂಡ ಮತ್ತೆ ನಾಳೆ ನಾಡಿದ್ರಲ್ಲಿ ಯಾವಾಗಾದರೂ ಹೋಗಿ ತರಬೇಕು. ತುಂಬ ದೂರ ಏನಿಲ್ಲ, ಇಲ್ಲೇ ಮನೆ ಹತ್ರನೇ ಅಲ್ವಾ. ಸೊ ತೊಗೊಂಬರ್ಬೋದು. ಈಗೆಲ್ಲ ಎತ್ತಿಟ್ಟು ಇನ್ನೇನು ನಾವು ಕೂಡ ಒಂದು ಸ್ವಲ್ಪ ಊರಿಗೆ ಹೋಗಿ ಬರೋದಿದೆ. ನಾಳೆ ಹಬ್ಬ ಆಗಿರೋದ್ರಿಂದ ಒಂದು ಸ್ವಲ್ಪ ನೋಡ್ಕೊಂಬರೋಕ್ಕೆ ಅಂತ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಬಾಯ್, ಟೇಕ್ ಕೇರ್. ಇದೇ ರೀತಿ ಇನ್ನು ಮನೆ ಬಗ್ಗೆ ಯಾರ್ಯಾರಿಗೆ ಇನ್ಫಾರ್ಮೇಷನ್ ಬೇಕೋ ನನಗೆ DM ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಬಾಯ್.